is how it looks. Oh my god. ಆ ಬಾಲ್ಕನಿಯಲ್ಲಿ ವೈಟ್ ಇದೆ, ಪಾಟ್ಸ್ ನ ಇಟ್ಟಿದೀವಿ. ಸೊ ಇದು ಈ ತರ Namaste everyone, welcome to Being Shivani. Hello, I was just trying to paint these glasses with these glass color. So we'll see how it's gonna come. It's like a little DIY or a craft work. If it turns out good, we'll probably use it. If not, it's just a try. So yes, we'll just do this and we'll see how it's gonna turn out. Guys, last video ali this was all under preparation, kelsa madistiddidu, and now this is how it looks. Oh my god, so beautiful. So flower pots stands there and stands. So idon piece matra we have made. ಸೊ ಇದು ಟೆರೆಸ್ ಮೇಲೆ ಲಾಸ್ಟ್ ವಿಡಿಯೋಲ್ಲಿ ನೀವು ನೋಡಬೇಕಾದ್ರೆ ಇದು ಫುಲ್ ಅಂಡರ್ ಪ್ರಿಪ್ರೇಷನ್ ಇತ್ತು, ಇನ್ನು ವರ್ಕ್ ಎಲ್ಲ ಫಿನಿಶ್ ಆಗಿರಲಿಲ್ಲ. ಈ ಕಂಪ್ಲೀಟಾಗಿ ಫಿನಿಶ್ ಆಗಿದೆ ಅಂತ ಅಲ್ಲ, ಗ್ರಾನೈಟ್ಸ್ ಏನೋ ಬರಬೇಕು, ಬಟ್ ಅಟ್ ಲೀಸ್ಟ್ ಪೇಂಟ್ ಆ್ಯಂಡ್ ಪಾಲಿಷ್ ಮಾಡೋ ವರ್ಕ್ ಮುಗ್ದಿದೆ. ಸೊ ದಿಸ್ ಇಸ್ ಲೈಕ್ ಅ ಮಿನಿ ಸಿಟ್ ಔಟ್ ಏರಿಯಾ. ಸೊ ಇಲ್ಲಿ ನೋಡಿದ್ರೆ ಯು ಹ್ಯಾವ್ ಲೈಕ್ 2 ಡಿಫ್ರೆಂಟ್ ಶೇಡ್ಸ್. ಸೊ ಒಂದು ಗ್ರೇ ಕಲರ್ ಶೇಡ್ ಬಂದುಬಿಟ್ಟು ದಟ್ ಇಸ್ ಫಾರ್ ಲೈಕ್ ಕಂಪ್ಲೀಟಾಗಿ ಸಿಟ್ ಔಟ್ ಅಂತ, ಆ್ಯಂಡ್ ದ ರಿಮೈನಿಂಗ್ ಪಾರ್ಟ್ ಆಫ್ ದ ಟೆರೆಸ್ ಹ್ಯಾಸ್ ಅ ಡಿಫ್ರೆಂಟ್ ಶೇಡ್. ನಮ್ಮಮ್ಮ ಏನೋ ಫುಲ್ ಬ್ಯುಸಿಯಾಗಿದ್ನ ಮಾಡ್ತಿದ್ರು. ಸೊ ಏನು ಅಂತ ನೋಡಿದ್ರೆ ವೈಟ್ ಪಾಟ್ಸ್ ಎಲ್ಲ ಬಿಸಿಲ್ಗೊಂದೊಂದು ಪಾಟ್ ಮೇಲಿಡಬೇಕು ಅಂತ ಎಲ್ಲ ಇಟ್ಟಿದ್ವಿ. ಸೊ ಇದೆಲ್ಲ ತರಿಸಿ ಈ ತರ ಕ್ಲೀನಾಗಿ ಅರೇಂಜ್ ಮಾಡಿ ಇವಾಗ ಹೊರಿಸ್ತಾ ಇದ್ದಾರೆ. ಹ್ಯಾಪಿ ನಮ್ಮ ಮಮ್ಮಿ. ಇದು ಕ್ವಾಲಿಟಿ ಚೆನ್ನಾಗಿರಲ್ಲ ಅಂತ ಸ್ಟ್ಯಾಂಡ್ ಎಲ್ಲ ಮಾಡಿಸ್ಬಿಟ್ಟು ಹಿಂಗೆ ಇಟ್ಟಿದ್ದು. ಚೆನ್ನಾಗಿದ್ಯಾ? ಎಸ್ ಗೈಸ್, ಸೊ ಇದನ್ನ ನೋಡ್ಬೋದು. ಈ ಪಾಟ್ಸ್ ಎಲ್ಲ ಲಾಲ್ಬಾಗಲ್ಲಿ ತಂದಿರೋದು ನಾವು, ಲೈಕ್ ದ ಹೋಲ್ ಸೆಟ್. ಸೊ ವೈಟ್ದು ಇಷ್ಟು ಅಂಡ್ ಬ್ಲ್ಯಾಕ್ ತಂದ್ವಿ ಅಲ್ಲ, ವೈಟ್ ಅಂಡ್ ಬ್ಲ್ಯಾಕ್. ಸೊ ಇಲ್ಲೆಲ್ಲ ವೈಟ್ದು ಅರೇಂಜ್ ಮಾಡಿದೀವಿ ಅಂಡ್ ಆ ಬಾಲ್ಕನಿಯಲ್ಲಿ ಬ್ಲ್ಯಾಕ್ ಇದೆ, ಅದು ತೋರಿಸ್ತೀನಿ. ಅಂಡ್ ಇಲ್ಲಿ ಬುದ್ಧ. ಸೊ ಇದು ಕನ್ಸ್ಟ್ರಕ್ಷನ್ ಟೈಮಲ್ಲೇ ವೈಟ್ ಅಂತ ಪ್ಲಾನ್ ಮಾಡಿದ್ವಿ ನಾವು. ಸೊ ಅದಕ್ಕಾಗಿ ಇಲ್ಲಿ ಅದೇ ಸೆಟ್ ಆಗತ್ತೆ ಚೆನ್ನಾಗಿ ಅಂತ ವೈಟ್ ತಂದ್ವಿ. ಆ ಬಾಲ್ಕನಿಯಲ್ಲಿ ವೈಟ್ ಇದೆ. ಸೊ ಈ ಬಾಲ್ಕನಿಯಲ್ಲಿ ಫುಲ್ ಬ್ಲ್ಯಾಕ್ ಪಾಟ್ಸ್ ನ ಇಟ್ಟಿದೀವಿ. ಈ ಪಾಟ್ಸ್ ಫುಲ್ ಕೂಡ ಲಾಲ್ಬಾಗಿಂದಾನೇ ತಂದಿರೋದು. ಸೊ ಎಲ್ಲಿ ಯಾವ ಕಲರ್ ಸೆಟ್ ಆಗುತ್ತೆ ಅಂತ ಫಸ್ಟೇ ಡಿಸೈಡ್ ಮಾಡಿ ಅದು ತಂದಿಟ್ಟಿದ್ವಿ. ದಿಸ್ ಈಸ್ ಹೌ ದಿಸ್ ಡ್ರಾ ಲುಕ್ಸ್. ಆಲ್ಮೋಸ್ಟ್ ಕ್ಲೀನಾಗೆ ಇಟ್ಟಿರ್ತೀನಿ, ಬಟ್ ಸಿನ್ಸ್ ಐಟಮ್ಸ್ ಜಾಸ್ತಿ ಆಯಿತು, ಇದರಲ್ಲಿ ಬರೀ ನನ್ನ ಎಕ್ಸ್ಟ್ರಾ ಐಟಮ್ಸ್ ಇರುತ್ತೆ. ದ ಒನ್ಸ್ ದಟ್ ಐ ಯೂಸ್ ಆಲ್ಮೋಸ್ಟ್ ಇದರಲ್ಲಿ ಇಟ್ಟಿರ್ತೀನಿ. ಇಟ್ ವಿಲ್ ಹ್ಯಾವ್ ಆಲ್ ಆಫ್ ದೋಸ್ ವಿಲ್ ಹ್ಯಾವ್ ಎವ್ರಿ ಡೇ ಸ್ಟಫ್ ದಟ್ ಐ ಯೂಸ್. ಬಟ್ ಇದು ಒಂದು ಆಲ್ಮೋಸ್ಟ್ ಎಕ್ಸ್ಟ್ರಾ ವೆಟ್ ವೈಪ್ಸ್ ಆಗಿರಬಹುದು, ಅಥವಾ ಲೈಕ್ ಸ್ಪೆಕ್ಸಸ್ ದಟ್ ಐ ಯೂಸ್ ವೈಲ್ ಐ ಟ್ರಾವೆಲ್, ಸನ್ ಗ್ಲಾಸಸ್ ಥರ, ಆಲ್ ಆಫ್ ದ್ಯಾಟ್ ವಿಲ್ ಬಿ ಇನ್ ದಿಸ್ ಡ್ರಾವರ್. ಸೊ ಅದು ಹೆಂಗಿದ್ರು ನಾವು ಇಟ್ಸ್ ಅ ಲಿಟಲ್ ಬಿಟ್ ಮೆಸ್ಸಿ ಅಂತ ಐ ಫೌಂಡ್ ದಿಸ್ ಬಾಕ್ಸ್. ಸೊ ಇದರಲ್ಲಿ ಇಟ್ಬಿಟ್ಟು ಕ್ಲೀನಾಗಿ ಅರೇಂಜ್ ಮಾಡಿ ಇಟ್ಟರೆ ಕ್ಲೀನಾಗಿರುತ್ತೆ ಅಂತ ಐ ಸ್ಟಾರ್ಟೆಡ್ ಟು ಡೂ ದ್ಯಾಟ್. ಸೊ ಎಸ್, ಲೆಟ್ಸ್ ಡೂ ದ್ಯಾಟ್ ನೌ.
this is how I've organized this draw. So basically ಇಲ್ಲಿ ನಾನು extra pair of earrings traveling ಹೋಗ್ಬೇಕಾದ್ರೆ ಯೂಸ್ ಮಾಡೋಕ್ಕೆ this is more or less like an organizing box. So ಅದನ್ನ ಇಟ್ಟಿದ್ದೀನಿ. ಅದ್ರ ಜೊತೆಗೆ I just kept all of my sunglasses in one thing. And this is like a watch. So ಇದನ್ನ ಸೆಪ್ರೇಟ್ ಆಗಿ ಇಟ್ಟಿದ್ದೀನಿ. And below this is a hair straightener. ಅದಾದ್ಮೇಲೆ the earrings that I've showed you about. ಅದ್ರ ಜೊತೆ this is like my extra perfume. So ಒಂದು ಆಲ್ರೆಡಿ ಯೂಸ್ ಮಾಡ್ತಿರೋದು ಐ ಹ್ಯಾವ್ ಮೇಲೆ ಇಟ್ಟಿದ್ದೀನಿ. ಆ್ಯಂಡ್ ಇದು ಬಂದ್ಬಿಟ್ಟು ಇಲ್ಲಿ ಎಕ್ಸ್ಟ್ರಾ ಅದು. These are again if I have to carry any sort of gold jewelry or ಏನಾದರೂ ಆ ಥರ ಇದ್ರೆ these boxes come in handy because ಬೇಕಾಗುವಾಗ ಸಿಗೋದಿಲ್ಲ ಸೆಪ್ರೇಟ್ ಮಾಡೋಕ್ಕೆ. ಸೊ ಐ ಜಸ್ಟ್ ಕೀಪ್ ದೀಸ್ ಆಸ್ ಅ ಸ್ಟೋರೇಜ್ ಬಾಕ್ಸಸ್ ಅಲ್ಲಿ. And these are all those black rubber bands. Full one box set ತಂದು I store them because ಕಡಿಮೆ rubber bands ಅಂತೂ you never know where your rubber bands go. So ಕಡಿಮೆ rubber bands ಇದ್ರೆ I can't do the job. ಸೊ ಇದ್ರಲ್ಲಂತೂ ಇಟ್ ಇಸ್ ಮೋರ್ ಲೈಕ್ ಅ ಬ್ಯೂಟಿಫುಲ್ ಸ್ಟೇಷನರಿ. ಸೊ ನಾನು ಎಕ್ಸ್ಟ್ರಾಸ್ ಇದ್ರಲ್ಲಿ ಇಡ್ತಾ ಇರ್ತೀನಿ. ಫಾರ್ ಎಕ್ಸಾಂಪಲ್ ಹ್ಯಾಂಡ್ ಕ್ರೀಮ್, ಎಕ್ಸ್ಟ್ರಾ ಶಾಂಪೂ ಆ್ಯಂಡ್ ಕಂಡೀಷ್ನರ್ ಆರ್ ವೆಟ್ ವೈಪ್ಸ್ ಎಕ್ಸ್ಟ್ರಾ ಇರೋದು. ಆ್ಯಂಡ್ ಲೈಕ್ ಅ ಕೂಮ್. ಸೊ ಇದು ಟ್ರಾವೆಲಿಂಗಿಗೆ ಏನಾದರೂ ಹೋಗಬೇಕಾದ್ರೆ ದಿಸ್ ಇಸ್ ಲೈಕ್ ಅ ಮಿನಿ ಸೈಜ್ ಥಿಂಗ್. ಸೊ ವಿ ಹ್ಯಾವ್ ಎಕ್ಸ್ಟ್ರಾ ಲಿಪ್ ಗ್ಲಾಸಸ್. ದಿಸ್ ಇಸ್ ಲೈಕ್ ಅ ಫೇಸ್ ರೇಸರ್, ಎಕ್ಸ್ಟ್ರಾ ಐ ಲೈನರ್ ಹಂಗೆ. ಸೊ ವಿ ಹ್ಯಾವ್ a dryer here, and this is something that somebody gave me. So yeah, ishte. And these are just those box lids. Mele ello ittirtene kelvondu boxes organizing anta. So that lids ittirtene just in case purpose ಏನದು ಯೂಸ್ ಆಗತ್ತೇನೋ ಅಂತ. And now if we close it like this, we are all set. ಸೊ ಈಗ ನಾನು ಫ್ಲಾಕ್ಸ್ ಸೀಡ್ಸ್ ಪೌಡರ್ನ ಮಾಡ್ಕೊತಿದ್ದೀನಿ. ಸೊ ಐ ಫಾಲೋ ಸಮಥಿಂಗ್ ಕಾಲ್ಡ್ ದಿ ಸೀಡ್ ಸೈಕ್ಲಿಂಗ್. ಸೊ ಅದಕ್ಕೆ ಫ್ಲಾಕ್ಸ್ ಸೀಡ್ಸ್ ಓಟ್ಸಲ್ಲಿ ಹಾಗೆ ಮಿಕ್ಸ್ ಮಾಡಿದ್ರೆ ಇಟ್ ಬಿಕಮ್ಸ್ ವೆರಿ ಡ್ಯೂಯಿ. ಸೊ ನನಗದು ಅಷ್ಟೊಂದು ಇಷ್ಟ ಆಗಲ್ಲ. ಸೊ ವಾಟ್ ಐ ಡೂ ಇಸ್ ಇದನ್ನ ರೋಸ್ಟ್ ಮಾಡಿಕೊಂಡು ಲೈಕ್ ಫಾರ್ ಅ ವೀಕ್ ಸ್ಟೋರ್ ಮಾಡೋ ಥರ ಏರ್ ಟೈಟ್ ಕಂಟೈನರಲ್ಲಿ ಇಟ್ಕೊಂಡ್ರೆ ಬೆಳಗ್ಗೆ ನಾನು ಓಟ್ಸ್ ತಿನ್ನುವಾಗ ಸುಮ್ಮನೆ ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ಕೊತೀನಿ. ಸೊ ದಟ್ ವರ್ಕ್ಸ್ ಫಾರ್ ಮೀ. ಇಟ್ ಇಸ್ ಹೆಲ್ತಿ, ಐಮ್ ಗೆಟಿಂಗ್ ದ ನ್ಯೂಟ್ರಿಷನ್. ಸೊ ಹಾಗೆ ಸೀಡ್ಸ್ ತಿನ್ನೋಕ್ಕೆ ಇದ್ರದ್ದು ಐ ಡೋಂಟ್ ಪ್ರಿಫರ್ ಅ ಲಾಟ್. ಸೊ ಹಿಂಗೆ ಮಾಡ್ಕೊಂಡ್ರೆ ಯು ಕ್ಯಾನ್ ಲೈಕ್ ಈಟ್ ಇಟ್ ಆರಾಮ್ಸೆ ಅಂತ ನನಗನ್ಸುತ್ತೆ. ಸೊ ಎಸ್, ವಿಲ್ ಜಸ್ಟ್ ಡೂ ದ್ಯಾಟ್. ಸೊ ಐ ಆ್ಯಡಿಂಗ್ ಲೈಕ್ ಫಾರ್ ಅ ವೀಕ್ ಅಲ್ವಾ, ಸೊ ಜಾಸ್ತಿ ಏನು ಬೇಕಾಗಲ್ಲ. ಐ ಥಿಂಕ್ ದಿಸ್ ಮಚ್ ವರ್ಕ್ಸ್. ಸೊ ಎಸ್, ಆ್ಯಕ್ಚುಲಿ ಇಷ್ಟಿಷ್ಟು ಮಾಡ್ಕೊಂಡ್ರೆ ಸಾಕು. ಇದಕ್ಕೂ ಕಡಿಮೆ ಏನಾದರೂ ಆಯಿತು ಅಂದರೆ ಇನ್ ಮಿಡ್ ಆಫ್ ದ ವೀಕ್ ನೀವು ಯಾವಾಗಾದರೂ ಮಾಡ್ಕೋಬೋದು. ಸೊ ಸದ್ಯಕ್ಕೆ ಐಮ್ ಜಸ್ಟ್ ಡೂಯಿಂಗ್ ದಿಸ್ ಮಚ್ ಬಿಕಾಸ್ ಲೆಟ್ಸ್ ಸಿ ಹೌ ಐಲ್ ಗೆಟ್ ಯೂಸ್ ಟು ಇಟ್ ಅಂತ. ಸೊ ಎಸ್, ವಿಲ್ ಜಸ್ಟ್ ಸ್ಟಾರ್ಟ್ ರೋಸ್ಟಿಂಗ್ ದಿಸ್ ನೌ. ಸೊ ಇಟ್ ಶುಡ್ ರೋಸ್ಟ್ ಆದಮೇಲೆ ಐ ಶೋ ಇಟ್ ಟು ಯು ಗೈಸ್. ಸೊ ಇದು ಈ ಥರ ಹಾರ್ತಿರುತ್ತೆ. ಸೊ ದೇ ಕೀಪ್ ಜಸ್ಟ್ ಮೇಕಿಂಗ್ ದೀಸ್ ಸೌಂಡ್ಸ್. ದಟ್ಸ್ ವೆನ್ ಯು ರಿಯಲೈಸ್ ಇದು ಆಯಿತು ಅಂತ. ಸೊ ನೌ ಐ ಜಸ್ಟ್ ಟರ್ನ್ ಇಟ್ ಆಫ್. ಆ್ಯಂಡ್ ಆಲ್ಸೋ ನಿಮಗೆ ಸ್ಮೆಲ್ ಕೂಡ ಬರುತ್ತೆ, ಲೈಕ್ ಅ ಲಿಟಲ್ ಮೈಲ್ಡ್ ಫ್ರೇಗ್ರೆನ್ಸ್ ಸ್ಮೆಲ್. ಸೊ ಆ ಟೈಮಲ್ಲಿ ಯು ಕ್ಯಾನ್ ಜಸ್ಟ್ ಆಫ್ ದಿಸ್. ಫ್ಲ್ಯಾಕ್ಸ್ ಸೀಡ್ಸ್ ಆರ್ ಗುಡ್ ಫಾರ್ ಡೈಜೆಷನ್. ಸೊ ನಿಮ್ಮ ಗಟ್ ಹೆಲ್ತ್ನ ಚೆನ್ನಾಗಿಡುತ್ತೆ. ಅದ್ರ ಜೊತೆಗೆ ಇಟ್ ಇಸ್ ಆಲ್ಸೋ ವೆರಿ ಗುಡ್ ಫಾರ್ ಹಾರ್ಟ್ ಹೆಲ್ತ್ ಬಿಕಾಸ್ ಇಟ್ ಇಸ್ ರಿಚ್ ಇನ್ omega-3 ಫ್ಯಾಟಿ ಆಸಿಡ್ಸ್. ಅದ್ರ ಜೊತೆ ದೀಸ್ ಫ್ಯಾಟ್ಸ್ ವಿಲ್ ಸಪೋರ್ಟ್ ಯುವರ್ ಸ್ಕಿನ್ ಹೈಡ್ರೇಷನ್ ವಿಚ್ ಇಸ್ ರಿಯಲಿ ಇಂಪಾರ್ಟೆಂಟ್. ಸೊ ಇದೆಲ್ಲ ಬೆನಿಫಿಟ್ಸ್ರಿಂದ ಐ ವುಡ್ ಅಡ್ವೈಸ್ ಯು ಟು ಕನ್ಸ್ಯೂಮ್ ದಿಸ್. ಸೊ ಈ ಥರ ಪೌಡರಿ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡ್ರೆ ಸಾಕು. ಯಾರಿಗಾದ್ರೂ ಗ್ರ್ಯಾನ್ಯೂಲ್ಸ್ ಇರೋದು ಇಷ್ಟ ಇದ್ರು ಐ ಥಿಂಕ್ ಯು ಕ್ಯಾನ್ ಕೀಪ್ ಇಟ್ ದ್ಯಾಟ್ ವೇ, ಬಟ್ ಐ ಡೋಂಟ್ ಲೈಕ್ ದ ಫ್ಲಾಕ್ಸೀಡ್ ಗ್ರ್ಯಾನ್ಯೂಲ್ಸ್. ಸೊ ಹಿಂಗಿದ್ರೆ ಐ ಥಿಂಕ್ ಐ ಜಸ್ಟ್ ಮಿಕ್ಸ್ ಇಟ್ ಆಫ್ ಇನ್ ಈಟ್. ಸೊ ಎಸ್, ಇದು ಈ ಥರ ಆದಮೇಲೆ ವಿಲ್ ಜಸ್ಟ್ ಶಿಫ್ಟ್ ದಿಸ್ ಇನ್ ಟು ಅನ್ ಏರ್ ಟೈಟ್ ಕಂಟೈನರ್ ಸೊ ದಟ್ ಗಾಳಿ ಎಲ್ಲ ಹೋಗದೇ ಇರುತ್ತೆ. ಇಫ್ ನಾಟ್ ಇಟ್ ವಿಲ್ ಟರ್ನ್ rancid. ಸೊ ವಿಲ್ ಜಸ್ಟ್ ಕೀಪ್ ಇಟ್ ದಿಸ್ ವೇ. These were just a few random movements of my day. I hope you guys really enjoyed this. So if you did like the video, don't forget to like, share, comment and subscribe to my channel. Lots of love. Bye guys.